ನಮಸ್ತೆ. ನಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಾಸವಾಳ ಗಿಡದಲ್ಲಿ ತುಂಬ ಸಣ್ಣ ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂ ಬಿಡಲಿಕ್ಕೆ ನಾವು ಏನು ಮಾಡಬೇಕು ಅನ್ನೋ ವಿಡಿಯೋ ಕೂಡ ತುಂಬಾ ಇದೆ ನನ್ನ ಚಾನಲ್ನಲ್ಲಿ. ಹಾಗೆ ಇವತ್ತು ಕೂಡ ಒಂದು ಒಳ್ಳೆಯ ಒಂದು ಫರ್ಟಿಲೈಸರನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫರ್ಟಿಲೈಸರ್ ಅನ್ನಲಿಕ್ಕಿಂತ ಇದನ್ನು ಜೈವಿಕ ದ್ರಾವಣ ಅಂತಲೂ ಕೂಡ ಅನ್ಬೋದು. ಗಿಡಗಳಿಗೆ ಒಂದು ಒಳ್ಳೆಯ ಟಾನಿಕ್ ಕೂಡ ಹೌದಿದು. ಅದನ್ನು ಹೇಗೆ ಮಾಡೋದು, ಯಾವುದರಿಂದ ಮಾಡೋದು, ಎಷ್ಟು ಟೈಮ್ ನಾವು ಅದನ್ನು ಇಡಬೇಕು, ಯಾವ ರೀತಿ ಅದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಪೂರ್ತಿಯಾಗಿದೆ. ಹಾಗಾಗಿ ಈ ವಿಡಿಯೋನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋನ ನೋಡಿ. ಹಾಗೆ ಹೊಸಬ್ರೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಇರಲಿ, ಕಮೆಂಟ್ ಇರಲಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ತುಂಬಾ ಒಳ್ಳೆಯ ಗಿಡಗಳಿಗೆ ಟಾನಿಕ್ ಅಂತಲೂ ಹೇಳ್ಬೋದು. ಇದು ಅಷ್ಟು ಒಳ್ಳೆಯ ಟಾನಿಕ್ ಇದು. ಇದು ಜೈವಿಕ ದ್ರಾವಣ ಅಂತಲೂ ಕರಿಬೋದು ಇದನ್ನು. ಹಾಗೆ ಬಯೋ ಎಂಜೈಮ್ ಅಂತ ಕೂಡ ಇದನ್ನು ಕರೀತಾರೆ. ಇದು ಏನು ಅಂದರೆ ಪರಿಸರ ಸ್ನೇಹಿ ಒಂದು ಮಣ್ಣಿಗೆ ಹಾಕುವಂತಹ ಒಂದು ಲಿಕ್ವಿಡ್ ಗೊಬ್ಬರ. ಅಂದರೆ ನಾವು ಯಾವತ್ತೂ ಡ್ರೈ ಗೊಬ್ಬರನ ಹಾಕ್ತಿರ್ತೀವಲ್ಲ, ಇದು ಲಿಕ್ವಿಡ್ ಗೊಬ್ಬರ. ತುಂಬಾ ಒಳ್ಳೆಯ ಗಿಡಗಳಿಗೆ ರಿಸಲ್ಟ್ ಕೊಡುತ್ತೆ ಇದು. ಎಸ್ಪೆಷಲಿ ಇದು ದಾಸವಾಳ ಗಿಡಕ್ಕಂತೂ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಜೈವಿಕ ದ್ರಾವಣ. ತುಂಬಾ ಸುಲಭವಾಗಿ ಮಾಡ್ಬೋದು. ಹಾಗೆಯೇ ಇದನ್ನು ಮಾಡೋದು ಹೇಗೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಇದೆ. ಇದರಿಂದ ನೀವು ಒಳ್ಳೆಯ ರಿಸಲ್ಟನ್ನು ದಾಸವಾಳ ಗಿಡದಲ್ಲಿ ಪಡ್ಕೊಳ್ಬೋದು. ಮುಖ್ಯವಾಗಿ ಏನು ಅಂದರೆ, ನಾವು ದಾಸವಾಳ ಗಿಡ ತುಂಬ ಚೆನ್ನಾಗಿ ಬೆಳಿಬೇಕಂದ್ರೆ ಮುಖ್ಯವಾಗಿ ಏನು ಕಾರಣ ಇರುತ್ತೆ ಅಂದರೆ, ದಾಸವಾಳ ಗಿಡದಲ್ಲಿ ಮಣ್ಣುಗಳ ಗುಣಮಟ್ಟ ಒಳ್ಳೆಯದಿರಬೇಕು. ಯಾವುದೋ ಮಣ್ಣು ಹಾಕಿ ಅಥವಾ ಸುಮ್ಮನೆ ಒಂದು ಮಣ್ಣು ಹಾಕಿ ಬಿಟ್ಟರೆ ದಾಸವಾಳ ಗಿಡ ಬೆಳೆಯೋದಿಲ್ಲ. ದಾಸವಾಳ ಗಿಡ ಅಂತಲ್ಲ, ಯಾವ ಹೂವಿನ ಗಿಡ ಕೂಡ ಬೆಳೆಯೋದಿಲ್ಲ. ಆ ಮಣ್ಣಿಗೆ ಒಂದು ಒಳ್ಳೆಯ ಸಾವಯವ ಗೊಬ್ಬರ ಬೇಕು. ಆ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಬೇಕು. ಹಾಗೆ ಗಿಡಗಳ ಬೆಳವಣಿಗೆಗೆ ಏನಂದರೆ ನಾವು ಪೂರಕವಾಗಿರುವಂತಹ ಗೊಬ್ಬರನ ಹಾಕಬೇಕು. ನಾವು ಯಾವುದೇ ಕೆಮಿಕಲ್ ಫರ್ಟಿಲೈಸರನ್ನು ಹಾಕಲಿಕ್ಕಿಂತ ಪರಿಸರ ಸ್ನೇಹಿ ಸಾವಯವ ಗೊಬ್ಬರ ಅಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ನಾವು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಯಾವಾಗಲೂ ಕೂಡ ನಿರಂತರವಾಗಿ ನಮ್ಮ ಗಿಡದ ಮಣ್ಣಿನಲ್ಲಿ ಅಂದರೆ ಪಾಟಲ್ಲಿರುವಂತಹ ಮಣ್ಣಿನ ಗುಣಮಟ್ಟ ಯಾವಾಗಲೂ ಒಂದೇ ರೀತಿಯಾಗಿರುತ್ತೆ. ಹಾಗೆ ಇದು ನಾನು ಹಾಕ್ತಾ ಇರುವಂಥ ಈ ಜೈವಿಕ ದ್ರಾವಣ ಏನು ಉಪಯೋಗನ ಕೊಡುತ್ತೆ ಅಂದರೆ, ಇದು ಮೊದಲಿಗೆ ಏನು ಅಂದರೆ ಇದು ಪರಿಸರ ಸ್ನೇಹಿ. ಅಂದರೆ ಯಾವುದೇ ಥರವಾದ ಕೆಮಿಕಲ್ಲು ಇದರಲ್ಲಿ ಇಲ್ಲ. ಹಾಗಾಗಿ ಇದು ಪರಿಸರ ಸ್ನೇಹಿ, ಮಣ್ಣಿಗೆ ಒಂದು ಪೂರಕ ಗೊಬ್ಬರನ ಕೊಡುವಂಥದ್ದು. ಹಾಗೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂಥದ್ದು, ಗಿಡಗಳ ಬೆಳವಣಿಗೆಗೆ ಉತ್ತಮ ಉಪಯೋಗ. ಹಾಗೆ ಮಣ್ಣಿನಲ್ಲಿರುವಂತಹ ಸಾವಯವ ಅಂಶವನ್ನು ಕೂಡ ಹೆಚ್ಚಿಸುತ್ತದೆ. ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತೆ. ಅಂದರೆ ಮಣ್ಣು ಒಳ್ಳೆಯದಿದ್ದರೆ ಮಾತ್ರ ಏನಾಗತ್ತೆ, ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಗಿಡ ಹಚ್ಚ ಹಸಿರಾಗಿ ಬೆಳೆಯುತ್ತೆ. ಮೊಗ್ಗುಗಳು ಜಾಸ್ತಿಯಾಗಿರುತ್ತೆ. ಯಾವಾಗಲೂ ನಿರಂತರವಾಗಿ ಗಿಡದಲ್ಲಿ ಮೊಗ್ಗು ಮತ್ತು ಹೂಗಳು ಬಿಡ್ತಾನೆ ಇರುತ್ತೆ. ಹಾಗಾಗಿ ಇದೊಂದು ಪರಿಸರ ಸ್ನೇಹಿ, ಮಣ್ಣಿಗೆ ಪೂರಕ ಗೊಬ್ಬರವನ್ನು ಕೊಡುವಂತಹ ಒಂದು ಜೈವಿಕ ದ್ರಾವಣ ಇದು. ಇದಿಷ್ಟು ಇದರ ಉಪಯೋಗಗಳು. ಇದನ್ನು ಹೇಗೆ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಕಡಿಮೆ ಖರ್ಚು, ಅಂದರೆ ಖರ್ಚೇ ಇಲ್ಲ ಅಂತಲೂ ಹೇಳ್ಬೋದು. ಅಷ್ಟೊಂದು ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಒಂದು ಜೈವಿಕ ದ್ರಾವಣ ಇದು. ದಾಸವಾಳಕ್ಕೆ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಇದನ್ನು ನೀವು ಕೀಟನಾಶಕ ಥರದಲ್ಲೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಬರೀ ಮಣ್ಣಿನ ಇದಕ್ಕೆ ಫಲವತ್ತತೆನ ಜಾಸ್ತಿ ಮಾಡಲಿಕ್ಕೆ ಅಷ್ಟೇ ಅಲ್ಲ, ಇದು 2 in 1 ಆಗಿ ಕೂಡ ಕೆಲಸ ಮಾಡುತ್ತೆ. ಅಂದರೆ ಕೀಟನಾಶಕ ಅನ್ನೋ ಥರದಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ. ಅಷ್ಟು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುವಂತಹ ಒಂದು ದ್ರಾವಣ ಅಂತ ಕೂಡ ಹೇಳ್ಬೋದು. ಮಾಡೋದು ಕೂಡ ತುಂಬಾ ಸುಲಭ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಹೊಸಬರು ನನ್ನ ಚಾನಲಿಗೆ ಕನೆಕ್ಟ್ ಆಗದೇ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡಿ. ತುಂಬಾ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿದ್ದೀನಿ. ಅದೆಲ್ಲವನ್ನು ಕೂಡ ಗಾರ್ಡನಿಗೆ ಸಂಬಂಧಪಟ್ಟಿರುವಂತಹ ಟಿಪ್ಸ್ಗಳೆಲ್ಲವೂ ಕೂಡ ನನ್ನ ಚಾನಲ್ನಲ್ಲಿ ಇದೆ. ನೋಡಿ ಅದನ್ನು ಆದಷ್ಟು ಶೇರ್ ಮಾಡಿ, ಬೇರೆಯವರಿಗೂ ಕೂಡ
ಲೈಕ್ ಕೊಡಿ, ಕಮೆಂಟ್ ಕೂಡ ಹಾಕಿ. ಈ ರೀತಿ ಜೈವಿಕ ದ್ರಾವಣವನ್ನು ನಾವು ಮಾಡಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಏನು ಪ್ರತಿ ಸರ್ತಿ ನಾವು ಇದನ್ನು ಕೊಡ್ತಾ ಇರ್ಬೋದು ಗಿಡಕ್ಕೆ. ಇದನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ನೀವು ಕಿಚನ್ ವೇಸ್ಟ್ ಇರುತ್ತಲ್ವ, ಬಾಳೆಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆಗಳು ಅಥವಾ ಸೊಪ್ಪು ಕಟ್ ಮಾಡಿರೋವಂಥದ್ದು ಯಾವುದೇ ಕೂಡ ಆಗಿರ್ಬೋದು, ಸ್ವಲ್ಪನ ತಗೊಂಡು ಒಂದು 150ರಿಂದ 200 ಗ್ರಾಮ್ನಷ್ಟು ತರಕಾರಿ ಸಿಪ್ಪೆಗಳು ಸಾಕು. ಅದನ್ನು ತೂಕ ಮಾಡಬೇಕಾ ಅಂತ ಕೇಳ್ಬೋದು ನೀವು. ಇಲ್ಲ, ಒಟ್ಟು ಒಂದು ಕಣ್ಣಿನ ಅಂದಾಜಿನ ಮೇಲೆ ತಗೊಳ್ಳೋದಷ್ಟೇ, ಸ್ವಲ್ಪ ಇದನ್ನು ತಗೊಂಡ್ರೆ ಸಾಕು. ನೀವು ಜಾಸ್ತಿ ಪ್ರಮಾಣದಲ್ಲಿ ಇದನ್ನೇನಾದರೂ ಮಾಡಬೇಕು ಅನ್ನೋದಿದ್ದರೆ ಏನು ಮಾಡಬೇಕು ಅಂದರೆ, ಜಾಸ್ತಿ 1 kg ಗಟ್ಟಲೆ ತರಕಾರಿ ಸಿಪ್ಪೆಗಳನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದನ್ನು 1 ಲೀಟ್ರು ನೀರನ್ನು ನೀವೇನಾದರೂ ತಗೊಂಡ್ರೆ 1 ಲೀಟ್ರು ನೀರಿಗೆ ಒಂದು 300 ಗ್ರಾಮ್ನಷ್ಟು ತರಕಾರಿ ಸಿಪ್ಪೆನ ತಗೊಳ್ಬೇಕಾಗತ್ತೆ. ಹಾಗೆ ಒಂದು 100 ಗ್ರಾಮ್ನಷ್ಟು ಬೆಲ್ಲನ ತಗೊಳ್ಬೇಕಾಗತ್ತೆ. ಇದಿಷ್ಟು ಮಾತ್ರ, ನೀರು, ಬೆಲ್ಲ, ತರಕಾರಿ ಸಿಪ್ಪೆ, ಇಷ್ಟು ಮಾತ್ರ. ಇದು 3 ವಸ್ತುವಿನಲ್ಲಿ ತಯಾರಿಸುವಂತಹ ಒಂದು ಜೈವಿಕ ದ್ರಾವಣ ಇದು. ಇದನ್ನು ಮಾಡೋದು ಕೂಡ ತುಂಬಾ ಸುಲಭ, ಆದರೆ ಸ್ವಲ್ಪ ಟೈಮ್ ತಾಗುತ್ತೆ. ಈಗ ನೀವು ಇವತ್ತೇ ಮಾಡಿ ನಾಳೆ ಹಾಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ನೀವು. ನಾನೀಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದನ್ನು ತಗೊಳ್ತಾ ಇದ್ದೀನಿ. ಅಂದರೆ 1 ಲೀಟ್ರಷ್ಟು ನೀರಿಗೆ ಒಂದು 300 ಗ್ರಾಮ್ನಷ್ಟು ತರಕಾರಿ ಸಿಪ್ಪೆ, ಒಂದು 250, ಒಂದು 1/4 kg ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಹಾಗೆ ಒಂದು ಸ್ವಲ್ಪ ಬೆಲ್ಲನ ಕೂಡ ತಗೊಳ್ತಾ ಇದ್ದೀನಿ. ಇದಿಷ್ಟನ್ನು ಒಂದು ಪ್ಲಾಸ್ಟಿಕ್ ಬಾಟ್ಲಿಗೆ ಹಾಕ್ತಾ ಇದ್ದೀನಿ. ಅದೊಂದು ಗಮನವಿಟ್ಟು ಕೇಳಬೇಕು ನೀವು. ಇದರೊಳಗೆ ಗ್ಯಾಸ್ ಉತ್ಪತ್ತಿ ಆಗೋ ಕಾರಣದಿಂದ ನಾವು ಇದನ್ನು ಗಾಜಿನ ಬಾಟ್ಲಿಯಲ್ಲೇ ಹಾಕ್ಕೊಳ್ಬಾರ್ದು. ನಾವು ಇದನ್ನು ಪ್ಲಾಸ್ಟಿಕ್ ಬಾಟ್ಲಿಯಲ್ಲೇ ಹಾಕ್ಕೊಳ್ಬೇಕಾಗತ್ತೆ. ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ತರಕಾರಿ ಸಿಪ್ಪೆನ ಹಾಕಿ ಇದಕ್ಕೆ ಈಗ ನೀರನ್ನು ಹಾಕ್ತಾ ಇದ್ದೀನಿ. 1 ಲೀಟ್ರು ಅಷ್ಟು ನೀರನ್ನು ಇದಕ್ಕೆ ಹಾಕಿದ್ರಾಯಿತು. ಈ ಬಾಟ್ಲು ಮುಚ್ಚಳ ಮುಚ್ಚೋವರೆಗೆ ನೀರು ಹಾಕಿದ್ರಾಯಿತು. ಸ್ವಲ್ಪ ಗ್ಯಾಪ್ ಬಿಡಬೇಕು ಅಷ್ಟೇ. ಹಾಗೆ ಇದರ ಉಪಯೋಗ ಕೂಡ ನಾನು ಹೇಳಿದ್ನಲ್ವ ಯಾವುದಕ್ಕೆ ಒಳ್ಳೆಯದು ಇದು ಅಂತ. ಪ್ರತಿಯೊಂದು ಗಾರ್ಡನಿಗೆ ಅಂದರೆ ನೀವು ದಾಸವಾಳ ಗಿಡ ಅಥವಾ ಯಾವುದೇ ಹೂವಿನ ಗಿಡಕ್ಕೆ ಗೊಬ್ಬರ ಹಿಡಿದು ಕೀಟನಾಶಕ ಏನನ್ನು ಕೂಡ ನೀವು ಬೇರೆ ಹಾಕೋದೇ ಬೇಡ. ಇದಿಷ್ಟನ್ನೇ ಹಾಕಿದರೆ ಸಾಕಾಗತ್ತೆ. ನೋಡಿ, ಇದು ಮುಚ್ಚುವಂತಹ ಜಾಗ ಇದೆಯಲ್ವ, ಅದಕ್ಕಿಂತ ಸ್ವಲ್ಪ ಕೆಳಭಾಗದ ತನಕ ಇದನ್ನು ಬಿಟ್ಟರಾಯಿತು. ಯಾಕೆಂದರೆ ಇದರಲ್ಲಿ ಗ್ಯಾಸ್ ಉತ್ಪತ್ತಿ ಆಗೋದು. ನಾವು ಪದೇ ಈ ಬಾಟ್ಲನ್ನು ಶೇಕ್ ಮಾಡಿ ಇಡಬೇಕಾಗಿರೋ ಕಾರಣದಿಂದ ಇದು ಪೂರ್ತಿಯಾಗಿ ನಾವು ನೀರನ್ನು ಹಾಕೋದು ಬೇಡ. ಇದರಲ್ಲಿ ಕೆಮಿಕಲ್ ಉತ್ಪತ್ತಿ ಆಗೋದ್ರಿಂದ ಸ್ವಲ್ಪ ಇದಕ್ಕೆ ಗ್ಯಾಪನ್ನು ಬಿಡಬೇಕಾಗತ್ತೆ. ಇದಿಷ್ಟನ್ನು ಹಾಕಿದ ನಂತರ ಏನು ಮಾಡಬೇಕು ಅಂದರೆ, ಇದಿಷ್ಟು ಈಗ ನೀರು, ತರಕಾರಿ ಸಿಪ್ಪೆಗಳನ್ನೆಲ್ಲ ಹಾಕಿದ ನಂತರ ನಾವು ಇದಕ್ಕೆ ಇದು ಸ್ವಲ್ಪ ತಳಭಾಗ ತನಕ ಹೋಗುವ ತನಕ ಒಂದು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿದರೆ ಆಯಿತು. ಇದು ಅಡಿಭಾಗದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಈಗ ನಾವು ಇದಕ್ಕೆ ಬೆಲ್ಲನ ಸೇರಿಸಿದ್ರೆ ಆಯಿತು. ಒಂದು 100 ಗ್ರಾಮ್ನಷ್ಟು ಬೆಲ್ಲನ ಇದಕ್ಕೆ ಹಾಕಿದ್ರಾಯಿತು. ಬೆಲ್ಲವನ್ನು ಹಾಕೋದ್ರಿಂದ ಕೂಡ ತುಂಬಾ ಒಳ್ಳೆಯ ಬೆನಿಫಿಟ್ಟು ಇದೆ ಗಿಡಗಳಿಗೆ. ಇದರ ಬಗ್ಗೆನೂ ಒಂದು ಬೆಲ್ಲದ ಫರ್ಟಿಲೈಸರು ವಿಡಿಯೋ ಕೂಡ ಇದೆ. ಅದರದ್ದು ಲಿಂಕನ್ನು ಕೂಡ ಹಾಕಿರ್ತೀನಿ, ಬೇಕಿದ್ದರೆ ಅದನ್ನು ಕೂಡ ನೋಡಿ. ನಿಮಗೆ ಇದನ್ನೆಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಅನಿಸುತ್ತೆ, ನಮಗೆ ಇಷ್ಟೆಲ್ಲ ಪೇಷನ್ಸ್ ಇಲ್ಲ ಇದನ್ನೆಲ್ಲ ಕಾಯೋ ತನಕ ಅನ್ನೋರು ಇದನ್ನು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಬೇಕಿದ್ದರೆ ಅದರ ಲಿಂಕನ್ನು ಕೂಡ ಹಾಕಿರ್ತೀನಿ ನಾನು, ನೋಡಿ. ನಂತರ ಇದು ಮುಚ್ಚಳವನ್ನು ಮುಚ್ಚಿ, ಈ ಬೆಲ್ಲವನ್ನು ಹಾಕಿದ ನಂತರ, ಇವೆಲ್ಲವನ್ನು ಹಾಕಿದ ನಂತರ ಮುಚ್ಚಳವನ್ನು ಮುಚ್ಚಿ ಇದನ್ನು ನಾವು 2 ತಿಂಗಳುಗಳ ಕಾಲ ಹಾಗೆ ಇಡಬೇಕಾಗತ್ತೆ. ಇದನ್ನು ಪದೇ ಅಂದರೆ ದಿನ ಬಿಟ್ಟು ದಿನ, 1 ವಾರ ಅಂದರೆ 7 ದಿನದೊಳಗೆ ಏನು ಮಾಡಬೇಕು ಅಂದರೆ, ದಿನ ಬಿಟ್ಟು ದಿನನ ಈ ಬಾಟ್ಲನ್ನು ಶೇಕ್ ಮಾಡ್ತಾ ಇರಬೇಕಾಗತ್ತೆ. ನಾವು ಶೇಕ್ ಮಾಡಿ ಇದನ್ನು ಇಡಬೇಕಾಗತ್ತೆ. 1 ವಾರದ ನಂತರ ನಾವು ವಾರದಲ್ಲಿ 1 ಸರ್ತಿ ಇದನ್ನು ಶೇಕ್ ಮಾಡಿದರೆ ಆಯಿತು. ಆವಾಗ ಅದರೊಳಗಿರುವಂತಹ ಸಿಪ್ಪೆಗಳೆಲ್ಲ ಆಲ್ಮೋಸ್ಟು ಇದರೊಳಗೆ ಮಿಕ್ಸ್ ಆಗಿ ಕೊಳಿತಾ ಬಂದಿರುತ್ತೆ. ಇದನ್ನು ಇದೇ ರೀತಿ ನೀವು ಕಂಟಿನ್ಯೂ 2
ತಿಂಗಳುಗಳ ಕಾಲ ಇದನ್ನು ಇದೇ ರೀತಿ ಮಾಡ್ಕೊತ ಬಂದ್ರಾಯ್ತು. ದಿನ ಬಿಟ್ಟು ದಿನ, ವಾರದಲ್ಲಿ ಒಂದು ಸರ್ತಿ ನಂತರ ಈ ರೀತಿ ಮಾಡ್ಕೊತ ಬಂದ ನಂತರ ಇದು ಒಂದು ಒಳ್ಳೆಯ ಜೈವಿಕ ದ್ರಾವಣ ರೆಡಿಯಾಗುತ್ತೆ. ಜೈವಿಕ ದ್ರಾವಣ ರೆಡಿ ಆದ ನಂತರ ನೀವು ಇದನ್ನು ಬೇರೆ ಒಂದು ಬಾಟ್ಲಲ್ಲಿ ಹಾಕಿ ಇದನ್ನು ಯಾವಾಗ ಕೂಡ ಬೇಕಾದರೆ ಆವಾಗ ಇದನ್ನು ಯೂಸ್ ಮಾಡ್ಕೊಳ್ತಾ ಬರ್ಬೋದು. ನಾನು ವಾರದಲ್ಲಿ ಅಂದರೆ ಮೊದಲು ಒಂದು ವಾರ ದಿನ ಬಿಟ್ಟು ದಿನ ಇದನ್ನು ಶೇಕ್ ಮಾಡ್ಕೊತಾ ಬಂದೆ. ನಂತರ ವಾರದಲ್ಲಿ ಒಂದು ಸರ್ತಿ ಇದನ್ನು ಶೇಕ್ ಮಾಡ್ತಾ ಬಂದೆ ಬಾಟ್ಲನ್ನು. ಆಮೇಲೆ ಇದನ್ನೇನು ಮಾಡಬೇಕು ಅಂದರೆ ಹಾಗೆ ಇಟ್ಬಿಟ್ಟು, ಅಂದರೆ ವಾರಕ್ಕೆ ಒಂದು ಸರ್ತಿ ಶೇಕ್ ಮಾಡಿದ ನಂತರ ಹಾಗೆ ಇಟ್ಟು ನಾವು 2 ತಿಂಗಳ ನಂತರ ಇದನ್ನು ಮುಚ್ಚಳನ ಓಪನ್ ಮಾಡಿ ಇದನ್ನು ನಾವು ಅಷ್ಟರೊಳಗೆ ಇದು ರೆಡಿಯಾಗಿರುತ್ತೆ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು, ಯಾವುದೇ ಥರದ ಖರ್ಚು ಇಲ್ಲ, ಸ್ವಲ್ಪ ಪೇಷನ್ಸ್ ಬೇಕಷ್ಟೇ. 2 ತಿಂಗಳು ಆದ ನಂತರ ಇದು ಯಾವ ಥರ ಆಗಿದೆ ನೋಡಿ, ಈ ರೀತಿ ಇದು ರೆಡಿಯಾಗಿದೆ. ಈಗ ಅದರೊಳಗಿರುವಂಥ ತರಕಾರಿ ಸಿಪ್ಪೆಗಳು ಎಲ್ಲ ಪೂರ್ತಿಯಾಗಿ ನೀರಲ್ಲಿ ಬೆರೆತು, ಬೆಲ್ಲ ಮತ್ತು ತರಕಾರಿ ಸಿಪ್ಪೆಗಳೆಲ್ಲ ನೀರಲ್ಲಿ ಬೆರೆತು ಈ ರೀತಿ ಇದು ಬಂದಿದೆ. ಈ ರೀತಿ ಒಂದು ದ್ರಾವಣ ರೆಡಿಯಾಗಿದೆ. ಈ ದ್ರಾವಣನ ಏನು ಮಾಡಬೇಕು ಅಂದರೆ ನಾವು ಮೊದಲು ಬೇರೆ ಒಂದು ಇದಕ್ಕೆ, ಅಂದರೆ ಬೇರೆ ಒಂದು ಬಾಟಲ್ ಅಥವಾ ಯಾವುದಕ್ಕಾದರೂ ನಾವು ಇದನ್ನು ತೆಗೆದಿಟ್ಕೊಳ್ಬೇಕು, ಅಂದರೆ ಇದನ್ನು ಸೋಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ರೆಡಿಯಾಗಿದೆ ಇದು. ಇದನ್ನು ಇನ್ನೊಂದು ಅದು ಪ್ಲಾಸ್ಟಿಕ್ ಡಬ್ಬಿಗೆ ಸಹ ನಾನು ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಸೋಸಿ ಹಾಗೆ ತೆಗೆದಿಟ್ಕೊಂಡು ಕೂಡ ಯಾವಾಗ ಬೇಕೋ ಆವಾಗ ಗಿಡಗಳಿಗೆ ಕೊಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂತಹ, ಗಿಡಗಳಿಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಜೈವಿಕ ದ್ರಾವಣ ಇದು. ಇದರ ಬೆನಿಫಿಟ್ಗಳನ್ನೆಲ್ಲ ಹೇಳಿದ್ದೀನಿ ನಾನು. ಪರಿಸರ ಸ್ನೇಹಿ ಇದು, ಮಣ್ಣಿಗೆ ಪೂರಕವಾದ ಒಂದು ಗೊಬ್ಬರವನ್ನು ಕೊಡುವಂತಹದ್ದು ಜೈವಿಕ ದ್ರಾವಣ ಇದು. ಹಾಗೆ ಇದು ಬ್ಯಾಕ್ಟೀರಿಯಾಗಳನ್ನು ಕೂಡ ನಾಶ ಮಾಡುತ್ತೆ. ನೀವು ಇದನ್ನು ಸ್ಪ್ರೇ ಬಾಟಲಿಗೆ ಹಾಕಿ ಕೂಡ ಸ್ಪ್ರೇ ಕೂಡ ಮಾಡ್ಬೋದು. ಅದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳಿರೋದು. ಮಣ್ಣಿನಲ್ಲಿರುವಂತಹ ಸಾವಯವ ಅಂಶವನ್ನು ಹೆಚ್ಚಿಸುತ್ತೆ, ಮಣ್ಣನ್ನು ಫಲವತ್ತತೆಯನ್ನು ಹೆಚ್ಚಿಸುತ್ತೆ, ಮಣ್ಣಿಗೆ ತುಂಬ ಶಕ್ತಿಯನ್ನು ಕೊಡುತ್ತೆ. ಮಣ್ಣಿನಲ್ಲಿರುವಂತಹ ಕ್ರಿಮಿಕೀಟಗಳು, ಅಂದರೆ ಮಣ್ಣನ್ನು ಹಾಳು ಮಾಡುವಂಥದ್ದು, ಗಿಡದ ಬೇರುಗಳನ್ನು ಹಾಳು ಮಾಡುವಂತಹ ಕೀಟಗಳನ್ನೆಲ್ಲ ನಾಶ ಮಾಡುತ್ತೆ. ಇದನ್ನು ಈ ರೀತಿ ನಾವು ಸೋಸ್ಕೊಂಡ್ರೆ ಆಯಿತು. ಕ್ಲೀನಾಗಿ ಇದನ್ನು ಸೋಸ್ಕೊಂಡು ಇದರ ಮೇಲ್ಗಡೆ ಇರುವಂತಹ ಜರಡಿ ಹಿಡಿದಿರುವಂತಹ ಆ ವೇಸ್ಟೇಜ್ ಇರುತ್ತಲ್ವ, ತರಕಾರಿ ಸಿಪ್ಪೆಗಳು ಕೆಲವುದೆಲ್ಲ ಹಾಗೆ ಉಳಿದಿರುತ್ತೆ. ಅದು ಪೂರ್ತಿಯಾಗಿ ಏನು ಕರಗಿ ಹೋಗಿರಲ್ಲ. ಅದನ್ನು ನಾವೇನು ಮಾಡಬೇಕು ಅಂದರೆ ಪೂರ್ತಿಯಾಗಿ ಸೋಸ್ಕೊಂಡ ನಂತರ ಉಳಿದಿರುವಂಥದ್ದು ನಾವು ಕಂಪೋಸ್ಟ್ ಗೊಬ್ಬರ ಮಾಡಲಿಕ್ಕೆ ನಾವು ಹಾಕಿರ್ತೀವಲ್ವ. ಕಂಪೋಸ್ಟ್ ಗೊಬ್ಬರ ಯಾರೆಲ್ಲ ಮಾಡ್ತಾರೋ ಕಿಚನ್ ವೇಸ್ಟಿಂದ ಅವ್ರು ಏನು ಮಾಡಬೇಕು ಅಂದರೆ ಆ ಕಂಪೋಸ್ಟ್ ಗೊಬ್ಬರಕ್ಕೆ ಅದನ್ನು ಹಾಕಿದ್ರಾಯ್ತು. ಆವಾಗ ನಿಮ್ಗೆ ಕಂಪೋಸ್ಟ್ ಗೊಬ್ಬರಕ್ಕೂ ಕೂಡ ತರಕಾರಿ ಸಿಪ್ಪೆ ಸಿಗುತ್ತೆ, ಇದು ಜೈವಿಕ ದ್ರಾವಣ ಕೂಡ ಸಿಗುತ್ತೆ. ಇದರಿಂದ ತುಂಬಾ ಉಪಯೋಗ ಇದೆ. ನೀವು ಭಾರಿ ಪ್ರಮಾಣದಲ್ಲಿ ಬೇಕಾದ್ರೆ, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಇದರ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಹಾಕಿರ್ತೀನಿ. ಮಾಡ್ಲಿಕ್ಕೆ ಕಷ್ಟ ಅನಿಸಿದವರು ಅದನ್ನು ಕೂಡ ಮಾಡಿ. ಆದರೆ ಇದಕ್ಕೆ ಕಷ್ಟ ಏನೂ ಇಲ್ಲ, ಸ್ವಲ್ಪ ಟೈಮ್ ಕೊಟ್ಟು ಇದನ್ನು ದಿನ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಆಯಿತು. ನೋಡಿ, ತರಕಾರಿ ಸಿಪ್ಪೆಗಳೆಲ್ಲ ಎಲ್ಲವೂ ಕೂಡ ಜರಡಿ ಆದಮೇಲೆ ಈ ರೀತಿ ಉಳ್ಕೊಂಡಿದೆ. ಇದನ್ನು ನಾವು ಕಂಪೋಸ್ಟ್ ಗೊಬ್ಬರಕ್ಕೆ, ಕಿಚನ್ ವೇಸ್ಟಿನ ಕಂಪೋಸ್ಟ್ ಗೊಬ್ಬರ ಏನಾದರೂ ನೀವು ರೆಡಿ ಮಾಡ್ತಾ ಇದ್ದರೆ ಅದಕ್ಕೆ ಇದನ್ನು ಹಾಕ್ಕೊಂಡ್ರಾಯ್ತು. ಆ ಕಿಚನ್ ವೇಸ್ಟಿಂದ ಕಂಪೋಸ್ಟ್ ಮಾಡೋದು ಹೇಗೆ ಅನ್ನೋದು ಕೂಡ ವಿಡಿಯೋ ಇದೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಕೂಡ ಹಾಕಿರ್ತೀನಿ. ಹೊಸಬ್ರೇನಾದ್ರು ನೋಡದೇ ಇದ್ದರೆ ಖಂಡಿತವಾಗಿಯೂ ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ತುಂಬಾ ಗಾರ್ಡನಿಗೆ ಸಂಬಂಧಪಟ್ಟಿರುವಂತಹ ತುಂಬ ವಿಡಿಯೋಗಳಿದೆ. ಪ್ರತಿಯೊಂದು ವಿಡಿಯೋನ ನೋಡಿ ಒಂದು ಕಮೆಂಟ್ ಕೂಡ ಹಾಕಿ. ನಿಮ್ಮ ಒಳ್ಳೆಯ ಕಮೆಂಟಿಗೆ ನಮ್ಮ ಮನಸ್ಸು ತುಂಬಾ ಖುಷಿ ಅನಿಸುತ್ತೆ. ಒಳ್ಳೆ ಕಮೆಂಟು ನೀವು ಹಾಕಿದಾಗ ಅದನ್ನು ನೋಡಿದಾಗ ನಮಗೆ ಖುಷಿಯಾಗುತ್ತೆ. ಇನ್ನೂ ಒಳ್ಳೊಳ್ಳೆ ಥರದ್ದಾಗಿರುವಂಥದ್ದು ಮಾಡಬೇಕು, ತಿಳಿಸ್ಕೊಡ್ಬೇಕು ಅನ್ನುವಂತಹ ಒಂದು ಹಂಬಲ ನಮಗೂ ಕೂಡ ಇರುತ್ತೆ. ನೋಡಿ, ಇದು ಆದಮೇಲೆ ತೆಗೆದ್ರಾಯ್ತು.
ಈಗ ಉಳಿದಿರುವಂಥದ್ದು ಲಿಕ್ವಿಡ್ ಇದೆಯಲ್ವ, ಈ ಲಿಕ್ವಿಡನ್ನು ನಾವು ಯಾವುದಾದ್ರೂ ಒಂದು ಬಾಟಲಿಗೆ ಹಾಕಿ ಇಟ್ಕೊಂಡು ಪದೇ ಪದೇ ಅಂದರೆ ಇದನ್ನು 3 ತಿಂಗಳು ಕೂಡ ಕಾಲ ನಿರಂತರವಾಗಿ ನಾವು ಗಿಡಗಳಿಗೆ ಕೊಡ್ತಾ ಬಂದರೆ ಏನಾಗುತ್ತೆ ಅಂದರೆ ಇದು ಗಿಡಗಳು ತುಂಬಾ ಬೇಗ ಗ್ರೋ ಆಗುತ್ತೆ. ಇದನ್ನು ಹೀಗೆ ಕೊಡಲಿಕ್ಕಿಲ್ಲ, ಯಾಕೆ ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಲಿಕ್ವಿಡ್ ಇದು, ಜೈವಿಕ ದ್ರಾವಣ ಇದು. ಹಾಗಾಗಿ ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿ ನೀರು ಜೊತೆಗೆ ಇದನ್ನು ಸೇರಿಸಿ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲ ಆದರೆ ಇದು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಹಾಗೆ ಕೊಡಲಿಕ್ಕೆ ಬರೋಲ್ಲ ಇದು. ಈ ರೀತಿ ನೀವು ಬಾಟ್ಲಲ್ಲಿ ಕೂಡ ಹಾಕಿ ತೆಗೆದಿಟ್ಕೊಳ್ಬೋದು. ಈ ರೀತಿ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಎಷ್ಟೆಷ್ಟು ಗಿಡಕ್ಕೆ ಬೇಕೋ ಆ ರೀತಿ ಕೂಡ ಮಾಡಿ ಇಟ್ಕೊಳ್ಬೋದು. ಇಲ್ಲದೇ ಇದ್ದರೆ ನೀವೇನು ಮಾಡಬೇಕು ಅಂದರೆ ಸಣ್ಣ ಒಂದು ಬಾಟ್ಲಲ್ಲಿ ಸಹ ಸಣ್ಣ ಬಾಟ್ಲಲ್ಲೂ ಕೂಡ ಇದನ್ನು ಹಾಕ್ಕೊಳ್ಬೋದು. ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಏನು ಅಂದರೆ, ಇದು ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಜೈವಿಕ ದ್ರಾವಣ ಆಗಿರೋದ್ರಿಂದ ಇನ್ನೂ 10 ಹಲವು ಅಂದರೆ ನೆಲ ಒರೆಸ್ಲಿಕ್ಕೆ ಕೂಡ ಅಂದರೆ ಅಷ್ಟೊಂದು ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ, ನೆಲ ಒರೆಸ್ಲಿಕ್ಕೆ ಕೂಡ ತುಂಬಾ ಹಾಕ್ತಾರಂತೆ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ಜೈವಿಕ ದ್ರಾವಣ. ಇದನ್ನು ನಾನೊಂದು ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೆ. ಇದು ಒಂದು 15 ml ಅಷ್ಟು, ಅಂದರೆ ಮಾಮೂಲಾಗಿ ಮನೆಯಲ್ಲಿ ಯಾವುದಾದ್ರೂ ಒಂದು ಔಷಧಿ ಬಾಟ್ಲ್ ತಂದಾಗ ಈ ರೀತಿ ಅದರೊಳಗೊಂದು ml ಇರುವಂತಹ ಮುಚ್ಚಳ ಇದ್ದೇ ಇರುತ್ತೆ. ಅದರೊಳಗೆ ನೀವು ಒಂದು 15 ml ಅಷ್ಟು ಈ ಲಿಕ್ವಿಡನ್ನು ತಗೊಂಡ್ರಾಯ್ತು. 15 ml ಲಿಕ್ವಿಡು ತಗೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರಾಯ್ತು. ಎಷ್ಟು ನೀರು ಹಾಕಬೇಕು ಅಂದರೆ, 1 ಲೀಟರ್ ನೀರಿಗೆ 15 ml ಅಂದರೆ ಒಂದು ಮುಚ್ಚಳ ಇದೆಯಲ್ಲ, ಈ ಮುಚ್ಚಳದಲ್ಲಿ 15 ml ಅಷ್ಟು ಹಾಕಿ 1 ಲೀಟರ್ ನೀರಿಗೆ ಇದನ್ನು ಮಿಕ್ಸ್ ಮಾಡಿದ್ರಾಯ್ತು. ಮಿಕ್ಸ್ ಮಾಡಿ ಇದನ್ನು ಗಿಡಗಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಗಿಡಗಳಿಗೆ ಒಂದು ಒಳ್ಳೆಯ ಟಾನಿಕ್ ಅಂತಲೂ ಕೂಡ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ಲಿಕ್ವಿಡ್ ಇದು. ನಾನೀಗ 1 ಲೀಟ್ರಷ್ಟು ನೀರನ್ನು ತಗೊಂಡಿದ್ದೀನಿ. ಈ ಅಂದಾಜು 1 ಲೀಟ್ರಷ್ಟು ನೀರಿಗೆ 15 ml ಈ ಲಿಕ್ವಿಡನ್ನು ಹಾಕಿದ್ರಾಯ್ತು. ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದನ್ನು ನೋಡಿ, 1 ಲೀಟರ್ ನೀರಿಗೆ 15 ml ಅಷ್ಟು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಥರದ ಹೂವಿನ ಗಿಡಗಳಿಗೆ ಇದನ್ನು ಕೊಟ್ಕೊತಾ ಬಂದರೆ ಆಯಿತು. ಹೂವಿನ ಗಿಡದ ಬುಡಕ್ಕೆ ಇದನ್ನು ಹಾಕಿದರೆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ಬೇರುಗಳು ಕೂಡ ಬಲ ಬರುತ್ತೆ, ಹಾಗೆ ಮೊಗ್ಗುಗಳು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಒಳ್ಳೆಯ ಹೂಗಳು ಕೂಡ ಬಿಡುವಂತಹ ಒಂದು ಗಿಡಗಳ ಟಾನಿಕ್ ಅಂತಲೇ ಕೂಡ ಹೇಳ್ಬೋದು. ನೋಡಿ, ಪ್ರತಿಯೊಂದು ದಾಸವಾಳ ಗಿಡ ಅಥವಾ ಬೇರೆ ಯಾವ ಗಿಡಕ್ಕೆ ಕೂಡ ಇದನ್ನು ಕೊಡ್ಬೋದು. ಕೆಲವ್ರದ್ದು ಏನು ಅಂದರೆ ಬರೀ ಹೂವಿನ ಗಿಡಗಳನ್ನು ನೆಟ್ಟಿರ್ತಾರೆ ಅಷ್ಟೇ, ಬರೀ ಮಣ್ಣನ್ನು ಹಾಕಿರ್ತಾರೆ, ಯಾವುದ್ಯಾವುದೋ ಕೆಮಿಕಲ್ಲು ಗೊಬ್ಬರಗಳನ್ನೆಲ್ಲ ತಂದು ಹಾಕ್ತಾರೆ. ಅದೇನಾಗುತ್ತೆ, ಹೂವಿನ ಗಿಡ ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತೆ, ಆಮೇಲೆ ಏನಾಗುತ್ತೆ ಸತ್ತೋಗುತ್ತೆ, ಗಿಡಗಳೇ ಬೆಳೆಯೋದಿಲ್ಲ, ಹೂಗಳು ಕೂಡ ಬಿಡೋದಿಲ್ಲ. ನನ್ನ ವಿಡಿಯೋಗಳನ್ನು ನೋಡಿದವರು ಪ್ರತಿಯೊಬ್ಬರು ಕೇಳ್ತಾ ಇರೋದು ಒಂದೇ ಕ್ವಶನ್ ಕೇಳ್ತಿರೋದಂದರೆ, ಮಣ್ಣುಗಳು ಅಷ್ಟು ಚೆನ್ನಾಗಿರಲಿಕ್ಕೆ ನೀವೇನು ಮಾಡ್ತೀರಿ, ಯಾವ ಥರ ಗೊಬ್ಬರನ ಹಾಕ್ತೀರಿ, ನಮಗೂ ಹೇಳಿ, ನಾವು ಅದನ್ನು ತರಿಸ್ಕೊಳ್ತೀವಿ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.